ಇನ್ನೊಂದು ವಿಚಾರವನ್ನು ಹೇಳ್ತೇನೆ ನಿಮಗೆ. ಜೇನಿನ ಚುಚ್ಚುವಿಕೆ ಕೂಡ ಆವಾಗಲೇ ನಮ್ಮ ಸ್ವಾಮಿ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದರು, ಜೇನಿನ ಚುಚ್ಚುವಿಕೆ ಮಾಡ್ತಾರೆ ಇವರು, ಅದರಿಂದ ಆದಾಯವನ್ನು ಪಡಿತಾರೆ. ನೋಡಿ, ನಾನು ಒಂದು ಸತಿ ನ್ಯಾಷನಲ್ ಜಿಯೋಗ್ರಫಿ ಚಾನಲನ್ನು ಹಾಕ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ಏನಾಗಿತ್ತು ಕೇಳಿದ್ರೆ, ಅಲ್ಲಿ ಬೆನ್ನಿನ ಮೇಲೆ ಜೇನು ಹುಳವನ್ನು ಬಿಡ್ತಾ ಇದ್ದರು. ಬಹಳ ನನಗೆ ಆಶ್ಚರ್ಯ ಆಯಿತು, ಇದೇನಪ್ಪ ಇದು, ಜೇನು ಹುಳವನ್ನು ಬೆನ್ನ ಮೇಲೆ ಬಿಡ್ತಾ ಇದ್ದಾರೆ, ಬೆನ್ನಿನ ಮೇಲೆ ಎಲ್ಲ ಹಾಕ್ತಾ ಇದ್ದಾರೆ, ಇದು ಏನು ಇದು? ಕೊನೆಗೆ ನನಗೆ ಅದು ಇಂಗ್ಲೀಷ್ ಗೊತ್ತಾಗಲಿಲ್ಲ. ಯಾಕೆಂದರೆ ನಾನು ಕಲ್ತಿದ್ದು 8ನೇ ಕ್ಲಾಸು, ನನಗೆ ಇಂಗ್ಲೀಷ್ ಬರೋದಿಲ್ಲ. ಆವಾಗ ಏನು ಮಾಡಿದೆ ಕೇಳಿದ್ರೆ, ನನ್ನ ಫ್ರೆಂಡಿಗೆ ಹೇಳಿದೆ, ನೋಡಪ್ಪ ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ಹಾಕು, ಅದರೊಳಗೆ ಜೇನು ಹುಳಗಳನ್ನು ಬೆನ್ನಿನ ಮೇಲೆ ಬಿಡ್ತಾ ಇದ್ದಾರೆ, ಇದು ಏನು ನೋಡು ಅಂತೇಳಿ. ಕೊನೆಗೆ ಅವನು ಹೇಳ್ದ, ಇದು ಒಂದು ಎಪಿಥೆರಪಿ ಹೇಳ್ತಕ್ಕಂಥದ್ದು, ಜೇನು ಹುಳುಗಳನ್ನು ಚುಚ್ಚಿಸ್ತಕ್ಕಂಥದ್ದು. ಇದನ್ನು L3 ಮತ್ತು L4 ಕೊಂಡಿಯ ಬಲಭಾಗದಲ್ಲಿ ಚುಚ್ಚಿಸಬೇಕು. ಇದನ್ನು ಚುಚ್ಚೋದ್ರಿಂದ ಮನುಷ್ಯನಿಗೆ ಆ್ಯಂಟಿಬಯೋಟಿಕ್ ಬರ್ತದೆ, ರೋಗ ನಿರೋಧಕ ಶಕ್ತಿ ಬರ್ತದೆ, ಮತ್ತು ಅವನಿಗೆ ಆರ್ಥರೈಟಿಸ್ ಕಡಿಮೆ ಆಗ್ತದೆ. ನನಗೆ ಭಾಳ ಆಶ್ಚರ್ಯ ಆಯಿತು. ಹಾಗಿದ್ದರೆ ಇದನ್ನು ನಾನು ಚುಚ್ಚಬಹುದು. ಕೊನೆಗೆ ಒಂದು ಸೈಬರ್ ಕ್ಯಾಫಿಗೆ ಹೋದೆ. ಸೈಬರ್ ಕ್ಯಾಫಿಗೆ ಹೋಗಿ ಆನಂತರ ನಾನು ಅಲ್ಲಿ ಅವನ ಹತ್ರ ಹೇಳಿದೆ, ಬೇರೆ ಬೇರೆ ದೇಶದವರಿಗೆ ನಾನು ಜೇನು ಹುಳವನ್ನು 5 ನಿಮಿಷದಲ್ಲಿ L3 ಮತ್ತು L4 ಕೊಂಡಿಯ ಬಲಭಾಗದಲ್ಲಿ ಚುಚ್ಚಿಸ್ತೇನೆ, ಇದು ಗೊತ್ತಾಗಬೇಕು ಅಷ್ಟು ಹೇಳಿ ಬಂದೆ. ಕೊನೆಗೆ ಅವನು ಏನೋ ಮಾಡ್ದ. ಒಂದು 10 ತಿಂಗಳ ಕಳೀತು. ಅಷ್ಟೊತ್ತಿಗೆ ಒಂದು 6 ಜನ ಫಾರಿನರ್ಸ್ ಬಂದರು ನಮ್ಮಲ್ಲಿಗೆ. ಫಾರಿನರ್ಸ್ ಬಂದ ಕೂಡಲೇ ನನಗೆ ಅವ್ರ ಹತ್ರ ಬನ್ನಿ ಅಂತ ಹೇಳಲಿಕ್ಕೂ ನನಗೆ ಇಂಗ್ಲೀಷ್ ಬರೋದಿಲ್ಲ, ಅವರಿಗೆ ಕನ್ನಡ ಬರೋದಿಲ್ಲ. ಸನ್ನೆ ಮಾಡಿದೆ, ಜೇನುಪೆಟ್ಟಿಗೆ ಪಕ್ಕಕ್ಕೆ ಹೋಗಿ ನಿಂತೆ. ಅವರು ಎಲ್ಲ ಬಂದು ನಿಂತರು. ಆನಂತರ ನನಗೆ ಶರ್ಟ್ ಎತ್ತಿ ಹೇಳಲಿಕ್ಕೂ ಕೂಡ ನನಗೆ ಬರೋದಿಲ್ಲ. ಅವಾಗ ಏನು ಮಾಡಿದೆ, ನಾನು ಶರ್ಟ್ ಎತ್ತಿದೆ ಮೊದಲು. ಅವರೆಲ್ಲರೂ ಶರ್ಟ್ ಎತ್ಕೊಂಡು 6 ಜನ ಶರ್ಟ್ ಎತ್ಕೊಂಡು ನಿಂತ್ಕೊಂಡ್ರು ಹಿಂದೆ. ಕೊನೆಗೆ ಆನಂತರ ಜೇನು ಹುಳಕ್ಕೆ ಹೋಗಿ L3 ಮತ್ತು L4 ಕೊಂಡಿ ಬಲಭಾಗಕ್ಕೆ ಚುಚ್ಚಿ ಬಾ ಅಂದರೆ ಚುಚ್ಚಿ ಬರ್ತದ? ಅದು ಚುಚ್ಚಿ ಬರೋದಿಲ್ಲ. ನೋಡಿ, ಸಿಂಪಲ್ ಮೆಥಡ್ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಒಂದು ಜೇನು ಹುಳ ಚುಚ್ಚಿದ್ರೆ ಆ ಒಂದು ಸ್ಟಿಂಗ್ ಅಥವಾ ಏನು ಮುಳ್ಳು ಅಂತ ಹೇಳ್ತೀವಿ, ಅದರ ಸ್ಮೆಲ್ಲಿಗೆ ಬೇರೆ ಹುಳುಗಳು ಬಂದು ಅಲ್ಲೇ ದಾಳಿ ಮಾಡ್ತವೆ, ಅಲ್ಲೇ ಚುಚ್ತವೆ. ಇದೇ ಮೆಥಡ್ ನಾನು ಉಪಯೋಗಿಸಿದ್ದು. ಜೇನು ಹುಳವನ್ನು ತಗೊಂಡೆ, ಅವರೆಲ್ಲ ತಿರುಗಿ ನಿಂತ್ಕೊಂಡ್ರು. ಒಂದು ಹುಳ ತೆಗೆದೆ, ಸ್ವಲ್ಪ ಪ್ರೆಸ್ ಮಾಡಿದೆ. ಪ್ರೆಸ್ ಮಾಡಿ ಅದನ್ನು ಇಲ್ಲಿ L3 L4 ಕೊಂಡಿ ಬಲಭಾಗದಲ್ಲಿ ಹಚ್ಚಿದೆ. ಅವ್ರು ನಿಂತ್ಕೊಂಡೇ ಉಳಿದ್ರು. ಮತ್ತೊಂದು ಹುಳ ತೆಗೆದೆ, ಪಟ್ಟಂತ ಅಲ್ಲಿ ಬಿಟ್ಟೆ, ಪಟ್ಟಂತ ಚುಚ್ಚಿ ಬಿಡ್ತು. ಅವರು ವಂಡರ್ಫುಲ್ ಹೇಳಿ ಖುಷಿಯಾಗಿ ಕುಣಿದು 400 ರೂಪಾಯಿ ಕೊಟ್ಟರು. ಅವರೇ ಕಲಿಸಿದ್ದು ನಮಗೆ 400 ರೂಪಾಯಿ ಹೇಳೋದನ್ನು. ನೋಡಿ, ಒಂದು ಜೇನು ಹುಳ ಚುಚ್ಚೋದ್ರಿಂದ 400 ರೂಪಾಯಿ ಆದಾಯವನ್ನು ಪಡಿಬಹುದು. ರೈತರು ಇದನ್ನು ಕಲ್ತ್ಕೊಳ್ಬೇಕು. ಏನೂ ಇಲ್ಲ. ಇವತ್ತು ನನ್ನ ಹತ್ರ ಈ ಒಂದು ಎಪಿಥೆರಪಿ ಟ್ರೈನಿಂಗನ್ನು ತಗೊಂಡು ಎಷ್ಟೋ ಜನ ಇವತ್ತು ಬೇರೆ ಬೇರೆ ದೇಶದವ್ರು ಬರ್ತಕ್ಕಂಥ ಪ್ರದೇಶದಲ್ಲಿ, ಅಂದರೆ ಗೋಕರ್ಣ, ಹೊಸಪೇಟೆ, ಈ ಕಡೆ ಬೇರೆ ಬೇರೆ ಕಡೆಗಳಲ್ಲಿ ಜೇನು ಪೆಟ್ಟಿಗೆಗಳನ್ನು ಇಟ್ಕೊಂಡು ಒಂದು ಎಪಿಥೆರಪಿ ಸೆಂಟ್ರನ್ನು ಮಾಡಿಕೊಂಡು ಇವತ್ತು ಅದರಿಂದನೇ ಜೀವನ ನಡೆಸ್ತಾ ಇದ್ದಾರೆ ಅವರು. ನಾನು ಹೇಳೋದು ಏನು ಕೇಳಿದರೆ, ನಮ್ಮಲ್ಲಿ ಸಾಕಷ್ಟು ಸಂಪತ್ತಿದೆ. ಇದು ಬೇರೆ ದೇಶದ ದುಡ್ಡು, ನಾವು ಹೆಚ್ಚಿಗೆ ತೊಗೊಂಡ್ರೆ ಏನೂ ತೊಂದರೆ ಇಲ್ಲ. ನಮ್ಮ ದೇಶದವ್ರು ಬಂದರೆ 200 ತಗೋತೇನೆ, 100 ತಗೋತೇನೆ. ಆನಂತರ ಭಾಳ ಬಡವರು ಬಂದರೆ ಹಾಗೆ ಫ್ರೀಯಾಗಿ ಚುಚ್ಚಿಸಿ ಕಳಿಸ್ತೇನೆ. ಯಾಕೆಂದರೆ ಅವ್ರ ಹತ್ರ ದುಡ್ಡಿಲ್ಲ ಅಂತಂದರೆ ಏನೂ ಇದಿಲ್ಲ. ಆದರೆ ಬೇರೆ ದೇಶದವ್ರು ಯಾರೇ ಬರಲಿ, ಇವತ್ತು ಜರ್ಮನಿಯವ್ರು ಬರ್ತಾರೆ, ಫಾರಿನರ್ಸ್ ಬರ್ತಾರೆ, ಅವರು ಇವರು ಬೇರೆ ಬೇರೆಯವರೆಲ್ಲ ಬರ್ತಾರೆ ನಮ್ಮಲ್ಲಿಗೆ. ಬಂದರೆ ಅವ್ರಿಗೆ ಮಾತ್ರ ಕಂಪಲ್ಸರಿ 400 ರೂಪಾಯಿ. ನೀವು ಅಷ್ಟೇ ಬೇರೆ ದೇಶದವ್ರಿಗೆಲ್ಲರೂ ಚುಚ್ತೀರಂದ್ರೆ 400 ರೂಪಾಯಿ ಒಳಗೆ ಚುಚ್ಚಬೇಡ್ರಿ. ಯಾಕೆಂದ್ರೆ ನಮ್ಮ ಶ್ರಮ ಇದೆ ಅದ್ರ ಹಿಂದೆ. ಹಾಗಾಗಿ ಒಂದು ಹುಳದಿಂದ ನಾವು ಎಷ್ಟೋ ಆದಾಯವನ್ನು ಪಡ್ಕೋಬೋದು. ಆನಂತರ ಬಿ ವೇನಮ್ ತೆಗಿತಕ್ಕಂತಹ ಮಷಿನ್ ಇದೆ ನನ್ನ ಹತ್ರ. ಆ ಮಷಿನ್ನಲ್ಲಿ ವೇನಮನ್ನು ಕಲೆಕ್ಟ್ ಮಾಡಿದರೆ 1 ಗ್ರಾಮ್ಗೆ 80,000ವರೆಗೆ ಮಾರಾಟ ಆಗ್ತದೆ. ಇವತ್ತು ಕ್ಯಾನ್ಸರ್ನಿಂದ ಬಳಲ್ತಕ್ಕಂತಹ ರೋಗಿಗಳಿಗೆ ಅದು ಒಳ್ಳೆಯ ಔಷಧ. ಇವತ್ತು ಜೇನು ಹುಳುಗಳನ್ನು ಚುಚ್ಚೋದ್ರಿಂದ ಕ್ಯಾನ್ಸರ್ ಬರೋ ಸಾಧ್ಯತೆ ಬಹಳಷ್ಟು ಕಡಿಮೆ. ಜೇನು ಹುಳುಗಳನ್ನು ಇವತ್ತು ಚುಚ್ಚಿಕೊಂಡು ಎಷ್ಟೋ ಕ್ಯಾನ್ಸರ್ನಿಂದ ಬಳದವರು ಆರಾಮಾಗಿದ್ದಾರೆ ನಮ್ಮಲ್ಲಿ ಬಂದು. ಹಾಗಾಗಿ ನಾನು ಹೇಳೋದೇನು ಕೇಳಿದರೆ, ಇವತ್ತು ಓಡಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ಇಡೀ ದಿವಸ ಅವನಿಗೆ ನಿಲ್ಲಿಸಿ ಮತ್ತೆ ಅವನಿಗೆ ಪಟ್ಟಂತ ಬಿಡಲಿಕ್ಕೆ ಬರೋದಿಲ್ಲ, ನಿಲ್ಲಲಿಕ್ಕೆ ಬರೋದಿಲ್ಲ. ಇವತ್ತಿನ ಬೇರೆ ಬೇರೆ ಆಗಲೇ ಹೇಳಿದರು, ನಾವು ಉಪಯೋಗಿಸ್ತಕ್ಕಂತಹ ಕೆಮಿಕಲ್ಲಿಂದ ಏನೇನು ದೋಷಗಳನ್ನು ಆಗ್ತಾ ಇದೆ ಶರೀರದಲ್ಲಿ ಮನುಷ್ಯನಿಗೆ ಅಂತೇಳಿ. ಅದರಿಂದ ನಾವು ಮುಕ್ತರಾಗಬೇಕಂತಂದರೆ ಜೇನು ಹುಳವನ್ನು ನಾವು ಚುಚ್ಕೊಂಡ್ರೆ ನಮ್ಮ ಕೈಕಾಲು ಸಲೀಸಾಗಿ ಆಡ್ತದೆ. ನೀವು ಎಷ್ಟೊತ್ತು ಬೇಕಾದ್ರೂ ನಿಲ್ರಿ, ಇಡೀ ದಿವಸ ನಿಲ್ಲಿಸ್ರಿ, ನನಗೆ ಆರಾಮಾಗಿ ಪಟ್ಟಂತ ಕೂತ್ಕೋತಾನೆ, ಪಟ್ಟಂತ ಹೇಳ್ತೇನೆ ನಾನು. ಏನು ಕೇಳಿದರೆ, ನಮ್ಮಲ್ಲಿ ಆ ಒಂದು ಲುಬ್ರಿಕೇಟ್ ಇದು ಚೆನ್ನಾಗಾಗ್ಬಿಡ್ತದೆ. ಹಾಗಾಗಿ ಸವಕಳಿ ಕೂಡ ಕಡಿಮೆ ಆಗ್ತದೆ. ಜೇನು ಹುಳುಗಳನ್ನು ಚುಚ್ಕೊಳ್ಳೋದ್ರಿಂದ ನಾವು ಬಹಳಷ್ಟು ಆರೋಗ್ಯವನ್ನು ಪಡಿತೇವೆ.